ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ ಹಣಾಹಣಿ. ಇವತ್ತು ರೋಚಕ ಕದನ ಭಾರತ ಮತ್ತು ಪಾಕ್ ನಡುವೆ. ಪಹಲ್ಗಾಮ್ ಉಗ್ರರ ದಾಳಿಯ ಬಳಿಕ ಮೊದಲ ಪಂದ್ಯ ಭಾರತ ಮತ್ತು ಪಾಕ್ ನಡುವೆ ನಡೀತಾ ಇರುವುದು. ಬದ್ಧ ವೈರಿ ಪಾಕ್ ಅನ್ನ ಬಗ್ಗು ಬಡಿಯೋದಕ್ಕೆ ಭಾರತ ಸಜ್ಜಾಗಿದೆ. ಇನ್ನು ಬಿಸಿಸಿಐ ನಡೆಗೆ ಪಹಲ್ಗಾಮ್ ಸಂತ್ರಸ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 26 ಜೀವಗಳಿಗೆ ಬೆಲೆಯೇ ಇಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ದಾರೆ. ಬಿಸಿಸಿಐ ಪಾಕ್ ಜೊತೆ ಆಟ ಆಡೋಕೆ ಬಿಡಬಾರದು ಅಂತ ಹೇಳಿ ಆಗ್ರಹ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಏಷ್ಯಾ ಕಪ್ ಆರಂಭದಿಂದಲೂ ಕೂಡ ಇದೊಂದು ವಿರೋಧ ಇದ್ದೇ ಇದೆ. ಅನೇಕ ಮಂದಿ ಪಾಕ್ ಮತ್ತು ಭಾರತದ ಪಂದ್ಯವನ್ನ ಬಹಿಷ್ಕಾರ ಮಾಡಿದ್ದಾರೆ. ಕಾರಣ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಏನೇನಾಯಿತು ಅನ್ನೋದನ್ನ ನೋಡಿದ್ವಿ. ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ ನಡೆಯಿತು. ಉಗ್ರ ನೆಲೆಗಳನ್ನು ಉಡೀಸ್ ಮಾಡಲಾಯಿತು. 26 ಮಂದಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದಾರೆ. ಪಾಕಿಸ್ತಾನದ ಪ್ರಚೋದಿತ ಉಗ್ರರಿಂದಲೇ ಈ ಒಂದು ಕೃತ್ಯ ನಡೆದಿರುವುದು ಅನ್ನೋದು ಕೂಡ ಸಾಬೀತಾಗಿತ್ತು. ಇದರ ಬೆನ್ನಲ್ಲೇ ಪಾಕಿಸ್ತಾನದ ಜೊತೆಗೆ ಟೀಮ್ ಇಂಡಿಯಾ ಆಟ ಆಡುತ್ತೆ ಅನ್ನೋದ್ರೆ ಅದನ್ನು ಒಪ್ಕೊಳ್ಳೋಕೆ ಏಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಅನೇಕ ಮಂದಿ ಮಾಡಿದ್ದಾರೆ. ಎಲ್ಲ ವಿರೋಧಗಳ ನಡುವೆ, ಬಹಿಷ್ಕಾರದ ನಡುವೆ ಇವತ್ತು ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಪಾಕಿಸ್ತಾನವನ್ನು ಬಗ್ಗು ಬಡಿದು ವಿಜಯ ಸಾಧಿಸುವುದಕ್ಕೆ ಭಾರತ ತಂಡ ರೆಡಿಯಾಗಿದೆ. पहली चीज तो बीसीसीआई को इस चीज को एक्सेप्ट ही नहीं करना चाहिए था कि पाकिस्तान के साथ मैच इंडिया करे. ये बहुत बड़ी हमारे ही देश में लोग गलती कर रहे हैं इस चीज को एक्सेप्ट करके. बीसीसीआई की इमोशंस मुझे लगता है ही नहीं उन 26 परिवार की तरफ. वो 26 परिवार, उसके बाद ऑपरेशन सिंदूर में मारे गए जवान, इन सब की मौत आपके लिए कोई फर्क नहीं है. इन सब की शहादत आपके लिए कोई मत वैल्यू नहीं रखती. शायद इसलिए क्योंकि आपके घर से कोई नहीं गया. बीसीसीआई के जितने भी लोग हैं उनकी फैमिली से कोई नहीं गया, इसलिए कोई नहीं बोल रहा. शायद इसलिए कोई रिएक्शन नहीं दे रहा. उसके बाद एक भी क्रिकेटर, 1-2 के अलावा क्रिकेटर्स आए नहीं हैं ये बोलने कि नहीं हमें इंडिया पाकिस्तान का मैच बायकॉट करना है, हम पाकिस्तान के साथ नहीं खेलना चाहते. आप स्टैंड लो ना. बीसीसीआई की इतनी हिम्मत थोड़ी ना है कि आपके ऊपर बंदूक रख के आपको गेम खिलवा देगी. आप स्टैंड लीजिए अपने देश के लिए. सबसे पहली चीज तो